ಪ್ರತಿಭಾಸ್ ಗ್ಯಾಲರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ನಾವು ಈಸಿಯಾಗಿ ಮನೆಯಲ್ಲೇ ಹೇಗೆ ಫ್ರೂಟ್ ಕೇಕ್ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸು ಸ್ವಲ್ಪ ಜಾಸ್ತಿ ಅನಿಸಿದ್ರು ಕೂಡ ಕೇಕ್ ಮಾಡೋದು ತುಂಬಾ ಈಸಿ ಇದೆ. ಇಲ್ಲಿ ನಾನು ಪ್ರತಿಯೊಂದು ಸ್ಟೆಪ್ನು ತುಂಬ ಸರಳವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೂ ಕೆಲವೊಂದು ಸಾಮಗ್ರಿಗಳು ಇಲ್ಲ ಅಂದ್ರೂ ಕೂಡ ಅದಕ್ಕೆ ಬದಲಾಗಿ ನಾವೇನು ಯೂಸ್ ಮಾಡ್ಬೋದು ಅಂತಲೂ ಕೂಡ ತಿಳಿಸಿದ್ದೀನಿ. ಕೇಕ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: 1/4 ಕಪ್ ಮೈದಾ, 1/4 ಕಪ್ ಚಿರೋಟಿ ರವೆ, 1/4 ಕಪ್ ಎಣ್ಣೆ, ಅರ್ಧ ಕಪ್ಗಿನ ಸ್ವಲ್ಪ ಜಾಸ್ತಿ ಸಕ್ಕರೆ ಪುಡಿ, ಜಾಸ್ತಿ ಅಂದರೆ 2 ಸ್ಪೂನ್ ಜಾಸ್ತಿ ತೊಗೊಂಡಿದ್ದೀನಿ, 1 ಚಮಚ ಬೆಣ್ಣೆ, ಅರ್ಧ ಚಮಚ ಬೇಕಿಂಗ್ ಸೋಡಾ, ಅರ್ಧ ಚಮಚ ಬೇಕಿಂಗ್ ಪೌಡರ್. ಬೇಕಿಂಗ್ ಸೋಡಾ ಅಂತಂದರೆ ಅಡುಗೆ ಸೋಡಾನೇ. ನಾನಿಲ್ಲಿ ಆಲಿವ್ ಆಯಿಲ್ ಯೂಸ್ ಮಾಡಿದ್ದೀನಿ. ನೀವು ಫ್ಲೇವರ್ ಇಲ್ಲದೆ ಇರೋ ಬೇರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ಅಂದರೆ ಸೂರ್ಯಕಾಂತಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. 1/4 ಕಪ್ ಹಾಲು, 3/4 ಕಪ್ ಕಂಡೆನ್ಸ್ ಮಿಲ್ಕ್, 2 ದೊಡ್ಡ ಚಮಚ ಮೊಸರು, ಅರ್ಧ ಚಮಚ ವನಿಲಾ ಎಸೆನ್ಸ್. ವನಿಲಾ ಎಸೆನ್ಸ್ ಬರೀ ಫ್ಲೇವರ್ಗೋಸ್ಕರ ಯೂಸ್ ಮಾಡ್ತಾ ಇರೋದು, ಅದಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಗೇನೆ ಮಾಡ್ಬೋದು. ಸಣ್ಣದಾಗಿ ಹೆಚ್ಚಿರೋ ಬಾದಾಮಿ, ಗೋಡಂಬಿ, ಪಿಸ್ತಾ, ಅಕ್ರೂಟ್ ಮತ್ತು ಟೂಟಿ ಫ್ರೂಟಿ. ಮೊದಲಿಗೆ ಒಂದು ಅಗಲವಾದ ದೊಡ್ಡ ಬಟ್ಲಲ್ಲಿ ಎಣ್ಣೆ, ಬೆಣ್ಣೆ, ಕಂಡೆನ್ಸ್ಡ್ ಮಿಲ್ಕ್, ಪುಡಿ ಮಾಡಿದ ಸಕ್ಕರೆ ಇದೆಲ್ಲವನ್ನು ಹಾಕಿ. ಕಂಡೆನ್ಸ್ ಮಿಲ್ಕ್ನ ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ವಿಡಿಯೋನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಯಾರು ಆ ವಿಡಿಯೋ ನೋಡಿಲ್ಲೋ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಆಮೇಲೆ ಚೆಕ್ ಮಾಡ್ಕೋಬೋದು. ಎಲ್ಲ ಸಾಮಗ್ರಿಗಳನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇ ರೀತಿ ಒಂದೇ ಡೈರೆಕ್ಷನಲ್ಲಿ ನೀಟಾಗಿ ನಾವು ಕಲಿಸ್ತಾ ಹೋಗಬೇಕು. ಇದನ್ನು ಒಂದು 2 ರಿಂದ 4 ನಿಮಿಷದವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ವಿಸ್ಕರೇ ಬೇಕು ಅಂತಲ್ಲ, ನೀವು ಸ್ಪೂನಲ್ಲಿ ಕೂಡ ಈ ಪ್ರೊಸೆಸ್ನ ಮಾಡ್ಕೋಬೋದು. ಅದು ಎಲ್ಲಿವರೆಗೂ ಒಂದು ಸ್ಮೂತಾಗಿ ಪ್ಲಫಿ ಬ್ಯಾಟರ್ ರೆಡಿ ಆಗುತ್ತೋ ಅಲ್ಲಿವರೆಗೂ ನೀವು ಚೆನ್ನಾಗಿ ಇದನ್ನು ಬೀಟ್ ಮಾಡ್ತಾ ಇರಿ. ನೆಕ್ಸ್ಟು ಇದಕ್ಕೇನೆ ಮೊಸರು ಮತ್ತು ವೆನಿಲಾ ಎಸೆನ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಇವೆರಡನ್ನು ಆ್ಯಡ್ ಮಾಡಾದ್ಮೇಲೆ ಮತ್ತೆ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಒಂದು 2 ನಿಮಿಷ ಇದೇ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗಲೇ ಹೇಳ್ದಾಗೆ ಇದು ವನಿಲಾ ಎಸೆನ್ಸ್ ಬರೀ ಫ್ಲೇವರ್ಗೋಸ್ಕರ. ಇದ್ರ ಬದಲು ನೀವು ಚಕ್ಕೆ ಪುಡಿ, ಶುಂಠಿ ಪುಡಿ ಅಥವಾ ಏಲಕ್ಕಿ ಪುಡಿ ಕೂಡ ಯೂಸ್ ಮಾಡ್ಬೋದು. ಇದಿವಾಗ ರೆಡಿಯಾಗಿದೆ, ಸೈಡಿಗೆ ಇಟ್ಬಿಡೋಣ. ನೆಕ್ಸ್ಟು ಒಂದು ಕುಕ್ಕರ್ ಪ್ಯಾನ್ ತೊಗೊತಾ ಇದ್ದೀನಿ. ಇದು 5 ಲೀಟ್ರ್ ಕುಕ್ಕರು. ಇದರಲ್ಲಿ ನಾನು 1 ಕಪ್ ಅಷ್ಟು ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ನೀವು ಸಣ್ಣ ಉಪ್ಪು ಕೂಡ ಯೂಸ್ ಮಾಡ್ಬೋದು. ನಂತರ ಈ ಥರ ಇರೋ ಒಂದು ಜಾಲಿ ಸ್ಟ್ಯಾಂಡು ಅಥವಾ ಒಂದು ಸಣ್ಣ ಬಟ್ಲು ಯಾವುದನ್ನು ಕೂಡ ನೀವು ಸ್ಟ್ಯಾಂಡ್ ಆಗಿ ಯೂಸ್ ಮಾಡ್ಬೋದು. ನಾವು ಈ ರೀತಿ ಕೆಳಗಡೆ ಉಪ್ಪು ಹಾಕ್ದೇನೂ ಕೂಡ ಕೇಕ್ ಮಾಡ್ಬೋದು. ಉಪ್ಪು ಹಾಕೋದ್ರಿಂದ ಟೆಂಪ್ರೇಚರು ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆಮೇಲೆ ನಾನಿಲ್ಲಿ ಕುಕ್ಕರಿನ ಗ್ಯಾಸ್ಕೆಟ್ ತೆಗಿತಾ ಇಲ್ಲ, ಕುಕ್ಕರಿಂದು ವಿಷಲ್ ಮಾತ್ರ ತೆಗಿತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಒಂದು 5 ನಿಮಿಷದಷ್ಟು ಪ್ರೀ ಹೀಟ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಇದು 5 ನಿಮಿಷ ಪ್ರೀ ಹೀಟ್ ಆಗೋಷ್ಟರಲ್ಲಿ ನಾವು ಮಿಕ್ಕಿರೋ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಂಬಿಡೋಣ. ನಾನು ಇನ್ನೊಂದು ಬಟ್ಲಲ್ಲಿ ಮೈದಾ, ಚಿರೋಟಿ ರವೆ, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರ್ ಹಾಕಿಬಿಟ್ಟು 1 ಚಿಟಿಕೆ ಉಪ್ಪು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಮೈದಾ, ಚಿರೋಟಿ ರವೆ, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, 1 ಚಿಟಿಕೆ ಉಪ್ಪು. ನೀವು ಇವೆಲ್ಲವನ್ನು ಈ ರೀತಿ ಕಲಿಸ್ಕೋಬೋದು. ಇಲ್ಲ ಅಂದರೆ ಮಿಕ್ಸ್ ಮಾಡಾದ್ಮೇಲೆ ಒಂದು ಜರಡಿ ಕೂಡ ಹಿಡಿಬೋದು. ಏನಾದರೂ ಗಂಟಿದ್ರೆ ಅದರಲ್ಲೆಲ್ಲ ನೀಟಾಗಿ ಬರುತ್ತೆ. ನಾವು ಆವಾಗಲೇ ಮಾಡಿಟ್ಟಂಥ ಕಂಡೆನ್ಸ್ಡ್ ಮಿಲ್ಕ್, ಸಕ್ಕರೆ ಪುಡಿ, ಬೆಣ್ಣೆ ಮಿಶ್ರಣಕ್ಕೆ ಈ ಮೈದಾ ಮಿಶ್ರಣ ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಆಮೇಲೆ ಇದಕ್ಕೇನೆ ನಾವು ಹೆಚ್ಚಿಟ್ಟಂಥ ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ, ಪಿಸ್ತಾ, ಆಮೇಲೆ ಟೂಟಿ ಫ್ರೂಟಿ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಇದುವರೆಗೂ ಹಾಲು ಯೂಸ್ ಮಾಡಿಲ್ಲ. ಇವಾಗ ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊತ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊತೀನಿ. ಇಲ್ಲಿ ನೆನಪಿರಲಿ, ಹಿಟ್ಟು ಕ್ಲೀನಾಗಿ ಮಿಕ್ಸ್ ಆಗಬೇಕಷ್ಟೇ, ಇದಕ್ಕೆ ಜಾಸ್ತಿ ಬೀಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಈ ರೀತಿ ಗಂಟಿಲ್ದಂಗೆ ಸ್ಮೂತಾಗೆ ಮಿಕ್ಸ್ ಆದರೆ ಸಾಕು, ನಮ್ಮ ಕೇಕ್ ಬ್ಯಾಟರ್ ರೆಡಿ ಆಗುತ್ತೆ. ಹಿಟ್ಟನ್ನ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ಅದು ನಾವು ಕಲಿಸ್ತಾ ಇರೋ ಸ್ಪೂನಿಗೆ ಅಥವಾ ವಿಸ್ಕರಿಗೆ ಅಂಟ್ಕೊಳೋ ಕನ್ಸಿಸ್ಟೆನ್ಸಿ ಇರಬೇಕು. ಇದು ಇವಾಗ ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ಅದೇ 5 ಲೀಟ್ರ್ ಕುಕ್ಕರ್ನ ಸ್ಟೀಲಿನ ಡಬ್ಬ ತೊಗೊತಾ ಇದ್ದೀನಿ. ಇದಕ್ಕೆ ನಾನು ಎಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಎಣ್ಣೆ ಸವರಿದ್ದೀನಿ. ನಂತರ ಒಂದು 2 ಸ್ಪೂನಷ್ಟು ಹಿಟ್ಟು ತೊಗೊಂಬಿಟ್ಟು ಅದಕ್ಕೆ ನೀಟಾಗಿ ಎಲ್ಲ ಕಡೆ ಅಂಟೋ ಥರ ಈ ರೀತಿ ಡಸ್ಟಿಂಗ್ ಮಾಡ್ಕೊಳ್ಳೋಣ. ಪಾರ್ಚ್ಮೆಂಟು ಅಥವಾ ಬಟರ್ ಪೇಪರ್ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡಿದರೆ ನಾವು ಈ ಥರ ಏನು ಮಾಡೋದು ಬೇಕಾಗಲ್ಲ. ಎಲ್ಲ ಕ್ಲೀನಾಗಿ ಹಿಟ್ಟು ಅಂಟಾದ್ಮೇಲೆ ಮಿಕ್ಕಿರೋ ಹಿಟ್ಟನ್ನು ತೆಗೆದುಬಿಡಿ. ಈ ರೀತಿ ನಾವು ಹಿಟ್ಟು ಸವರೋದ್ರಿಂದ ಕೇಕ್ ಸುಲಭವಾಗಿ ಬರುತ್ತೆ, ಬಟ್ಲಿಗೆ ಅಂಟ್ಕೊಳೋದಿಲ್ಲ. ಈ ಬಟ್ಲಿಗೆ ಆಲ್ರೆಡಿ ರೆಡಿ ಮಾಡಿರೋ ಕೇಕ್ ಮಿಶ್ರಣನ ಹಾಕ್ತಾ ಇದ್ದೀನಿ. ಅದಾದಮೇಲೆ ಒಂದು 3-4 ಸಲ ಈ ರೀತಿ ಟ್ಯಾಪ್ ಮಾಡಿ. ಏನಾದರೂ ಏರ್ ಬಬಲ್ಸ್ ಒಳಗಡೆ ಉಳ್ಕೊಂಡಿದ್ರೆ ಅದೆಲ್ಲ ಹೋಗುತ್ತೆ.
ನಂತರ ಮಿಕ್ಕಿರೋ ಡ್ರೈ ಫ್ರೂಟ್ಸು ಮತ್ತು ಟೂಟಿ ಫ್ರೂಟ್ನ ಹಿಟ್ಟಿನ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ಬೋದು. ಟೂಟಿ ಫ್ರೂಟಿ ಇಲ್ಲ ಅಂದರೆ ನೀವು ಒಣ ದ್ರಾಕ್ಷಿ ಇಲ್ಲ ಖರ್ಜೂರ ಕೂಡ ಯೂಸ್ ಮಾಡ್ಬೋದು. ಇವಾಗ ಒಂದು 5-6 ನಿಮಿಷ ಆಗಿದೆ. ಕುಕ್ಕರ್ ಕೂಡ ಪ್ರೀ ಹೀಟ್ ಆಗಿದೆ. ಸೊ ಈ ಬಟ್ಲನ್ನ ನಾನು ಕುಕ್ಕರಲ್ಲಿ ಇಟ್ಬಿಟ್ಟು ಲಿಡ್ನ ಮುಚ್ಚಳನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ 35 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಕೇಕ್ ರೆಡಿ ಆಗುತ್ತೆ. ಅರ್ಧ ಗಂಟೆ ಆದಮೇಲೆ ಒಂದ್ಸಲ ಚೆಕ್ ಮಾಡಿ ಕೇಕ್ ಬೆಂದಿಲ್ಲ ಅಂದರೆ ನೆಕ್ಸ್ಟು ಮತ್ತೆ ಒಂದು 10 ನಿಮಿಷ ಇಡಿ. ನನಗೆ ಎಕ್ಸಾಕ್ಟಾಗಿ 35 ನಿಮಿಷಕ್ಕೆ ಕೇಕ್ ರೆಡಿ ಆಗಿತ್ತು. 35 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿ ಬಟ್ಲನ್ನ ಹೊರಗಡೆ ತೆಗೆದು ಅದು ಪೂರ್ತಿ ತಣ್ಣಗಾದ್ಮೇಲೆ ನಾನು ಒಂದು ಪ್ಲೇಟಿಗೆ ಕೇಕನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೀವೂ ಅಷ್ಟೇ ಕೇಕ್ ಬೆಂದಾದ್ಮೇಲೆ ಸ್ಟವ್ ಆಫ್ ಮಾಡಿ ಬಟ್ಲನ್ನ ಹೊರಗಡೆ ತೆಗೆದು ಕೇಕನ್ನು ಕಂಪ್ಲೀಟಾಗಿ ತಣ್ಣಗಾಗ್ಬಿಡಿ. ತಣ್ಣಗಾದ್ಮೇಲೆ ಯಾವ್ದಾದ್ರು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಾನು ಕೇಕನ್ನು ಕಟ್ ಮಾಡಬೇಕಾದ್ರೆ ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ. ಸಾಮಾನ್ಯವಾಗಿ ನಾವು ಹೊರಗಡೆ ತರೋ ಕೇಕಲ್ಲಿ ಮೊಟ್ಟೆ ಯೂಸ್ ಮಾಡಿರ್ತಾರೆ, ಆದ್ದರಿಂದ ಅದು ತುಂಬ ಸಾಫ್ಟಾಗಿರುತ್ತೆ. ಆದರೆ ನಾವಿಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡಿರೋದ್ರಿಂದ ಸಾಫ್ಟ್ ಮತ್ತು ಸ್ಪಾಂಜಿ ಆಗಿದೆ ಕೇಕು ಎಷ್ಟು ಸಾಫ್ಟಾಗಿ ಬಂದಿದೆ ಅಂಥೇಳಿ ವಿಡಿಯೋದಲ್ಲೇ ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಇವಾಗ ಕೇಕಿಗೆ ಸಂಬಂಧಿಸಿದ ಕೆಲವೊಂದು ಉಪಯುಕ್ತ ಮಾಹಿತಿಗಳನ್ನ ಹೇಳ್ತಾ ಹೋಗ್ತೀನಿ. ಕೇಕ್ನ ಇನ್ನಷ್ಟು ಹೆಲ್ತಿಯಾಗಿ ಮಾಡೋಕ್ಕೋಸ್ಕರ ನಾವು ಸಕ್ಕರೆ ಬದಲಿ ಬೆಲ್ಲ ಯೂಸ್ ಮಾಡ್ಬೋದು, ಮೈದಾ ಬದಲಿ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಇಲ್ಲ ಅಂತಂದರೆ ಈನೋ ಅಂತ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದರಲ್ಲೂ ಲೆಮನ್ ಫ್ಲೇವರ್ ಇರೋ ಈನೋನ ಯೂಸ್ ಮಾಡಿದ್ರೆ ಮೊಸರು ಕೂಡ ಯೂಸ್ ಮಾಡೋ ಅವಶ್ಯಕತೆ ಇರೋದ್ರಿಲ್ಲ. ಬೆಣ್ಣೆ ಇಲ್ಲ ಅಂತಂದರೆ ಪೂರ್ತಿ ಎಣ್ಣೆ ಹಾಕು ಕೂಡ ಈ ಕೇಕ್ನ ಮಾಡ್ಬೋದು. ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ, ನಾವಿಲ್ಲಿ ಯೂಸ್ ಮಾಡಿರೋ ಉಪ್ಪನ್ನ ಪದೇ ಪದೇ ನಾವು ಈ ರೀತಿ ಬೇಕ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ಬೋದು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ತಪ್ಪದೇ ನೋಡ್ತಾ ಇರಿ ಪ್ರತಿಭಾಸ್ ಗ್ಯಾಲರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.